ಅದಕ್ಕೆ ರೊಕ್ಕ ಕೊಟ್ಟರೆ ಅದಕ್ಕೆ ಬೆಲೆ. ಯಾವುದೇ ವಸ್ತು ತೊಗೋಬೇಕಂದ್ರೆ ಅದಕ್ಕೆ ರೊಕ್ಕ ಕೊಟ್ಟೆ ಅಂದ್ರೆ ಅದಕ್ಕೆ ಬೆಲೆ ಇರ್ತೈತಿ. ರೊಕ್ಕ ಕೊಟ್ಟೆಪ್ಪ ಇದು ಇಷ್ಟು ಕಿಮ್ಮತ್ತು ಐತಿ ಅಂತ ರೊಕ್ಕ ಕೊಡ್ದೆ ಹಂಗೆ ಬಂದೈತೆ ನಾನು ಮುರುಗ್ ಚೆಲ್ಲಿ ಹೋಗ್ಬಿಡ್ತಾನೆ ನಾವು. ನಾವು ದುಡ್ಡು ಕೊಟ್ಟು ಕುಂದಿರ್ತೇವೆ, ನಮ್ಗೆ ಸೀಟ್ ಸಿಗೋಲ್ಲ ರೀ. ಏನು ಮಾಡಿದ್ರಿ, ನಾವು ದುಡ್ಡು ಕೊಡ್ತೇವೆ ಅಂದ್ರೆ ಅವರು ಜಗಾಡ್ತಾರೆ. ಮತ್ತು ನಮ್ಮ ಇದು ಸರ್ಕಾರ ಬಿಗಿ ಬರಬೇಕು ಅಂದ್ರೆ ಮಾತ್ರ ಅಡ್ಡಿ ಇಲ್ಲ. ಅವರು ಬಡವ್ರಿಗೆ ಕೊಡಲಿ ಫ್ರೀ. ಯಾರು ಹೀನವಾಗಿ ಅದಾರ ಅಂಥವ್ರಿಗೆ ಬೇಕಾದಂಥ ಫ್ರೀ ಕೊಡಲಿ. ನಮ್ಮ ದೇಶ ಇರೋದ ಬಡತನ ನಿರ್ಮೂಲನೆ ಮಾಡೋದಕ್ಕಾಗಿ ಐತಿ, ಅಂಥವ್ರಿಗೆ ಕೊಡಲಿ. ಈಗ ಸರ ಎರಡೂ ನಡಿಬೇಕು ರೀ. ಧರ್ಮನೂ ಉಳಿಬೇಕು, ಇದ್ದಾಗ ದೇಶನೂ ಉಳಿಬೇಕು. ಸರ್ ಈಗ ಉಚಿತಗಳು ಬಸ್ ಮಾಡಿದಾರಲ್ಲ ಮಹಿಳೆಯರಿಗೆ, ಹ್ಞೂ ರೀ. ಅದರಿಂದ ಎಷ್ಟು ಅನುಕೂಲ ಆಗಿದೆ ಸರ್, ಎಷ್ಟು ಅನುಕೂಲ ಆಗಿದೆ ಸರ್? ಉಚಿತ ಮಾಡೋದ್ರಿಂದ ಅನುಕೂಲ ಆಗಿಲ್ಲ. ಯಾಕಂದ್ರೆ ಉಚಿತ ಮಾಡಿದ್ದು ಒಳ್ಳೆಯದೇ. ಯಾಕಂದ್ರೆ ಜನರಿಗೆ ಉಚಿತ ಕೊಡೋಂಥ ಸೌಲಭ್ಯ ಗ್ರೇಟ್. ಬಟ್ ಅದ್ರ ತಕ್ಕ ವ್ಯವಸ್ಥೆ ಇಡಬೇಕು. ಆ ವ್ಯವಸ್ಥೆ ಇರೋದಿಲ್ಲ. ಆ ವ್ಯವಸ್ಥೆ ಇಲ್ಲದಕ್ಕೆ ಜನರು ಪರದಾಡೋಂಥ ವ್ಯವಸ್ಥೆ ಇಲ್ಲಿ ಬಂದಿದೆ ಈಗ. ಅದರಿಂದ ಜನರಿಗೆ ತೊಂದರೆ ಆಗ್ತದೆ ವಿನಃ ಜನರಿಗೆ ಸೌಲಭ್ಯ ಕೊಟ್ಟರೆ ಅವರು ಪೇಮೆಂಟ್ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಮನುಷ್ಯ ಇವತ್ತು ನಾವು ಪೇ ಮಾಡಿದ್ರೆ ನಮ್ಗೆ ಹೆಚ್ಚು ಸೌಲಭ್ಯ ಕೊಡ್ತಾರೆ. ಸರ್ಕಾರ ಆಗಲಿ ಅಥವಾ ಬೇರೆ ಪ್ರೈವೇಟ್ ಆಗಲಿ, ನಮ್ಮ ಸೇವೆ ತಕ್ಕ ಅವರು ಪಗಾರ ಕೊಟ್ಟರೆ ಸೇವೆ ಹೆಚ್ಚಿಗೆ ಆಕೈತಿ. ಈಗ ರೊಕ್ಕಿಲ್ಲ ಅನ್ನಗಡ್ಲೆ ಬಸ್ಸ ಬಿಟ್ಟಿಲ್ಲ. ಇವರು ಒಂದು ಬಸ್ನಾಗ 4 ಮಂದಿ ಬಸ್ ಹೋಗೋದು ಅನ್ನೋ ದೃಷ್ಟಿಯಿಂದ ಭಾಳ ತೊಂದರೆ ಅನಿಸಿದೆ. ಈ ಫ್ರೀ ಮಾಡೋದು ಭಾಳ ಕೆಟ್ಟ ಆಯ್ತು. ಫ್ರೀ ಮಾಡೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ. ಇದನ್ನು ಅವರು ಆರ್ಥಿಕವಾಗಿ ಇದನ್ನು ಸ್ವಲ್ಪ ಕಡಿಮೆ ಮಾಡಿ ಆದರೂ ಜನರಿಗೆ ಇಟ್ಟರೆ ಅದ್ರ ಬಗ್ಗೆ ಬೆಲೆ ಇರ್ತೈತೆ. ಅದಕ್ಕೆ ಈಗ ಬೆಲೆ ಇಲ್ದಂಗೆ ಆಗೈತಿ. ಇದಕ್ಕೆ ಯಾವುದೋ ಒಂದು ವಸ್ತುಗೆ ರೊಕ್ಕ ಕೊಟ್ಟರೆ ಅದಕ್ಕೆ ಬೆಲೆ ಇರ್ತೈತಿ. ಹಂಗೆ ಕೊಡ್ತಾರಂದ್ರೆ ಎಲ್ಲರೂ ತುಂಬ್ಕೊಂಡು ಹೋಗೋರು ಚೆಲ್ಲರ. ಅನ್ನ ಕೊಟ್ಟರು ಜಗ್ಗಟ್ಟು ಒಯ್ತಾರೆ ಫ್ರೀ ಅಂತೇಳಿ ತಿಪ್ಪಿ ಹಾಕ್ತಾರೆ. ಅದರಿಂದ ಅದಕ್ಕೆ ಒಂದು ಬೆಲೆ ಇತ್ತಂದ್ರೆ ಅದು ಸಮಪ್ರಮಾಣವಾಗಿ ಉಪಯೋಗ ಆಗ್ತೈತಿ. ಇದರಿಂದ ಫ್ರೀ ಮಾಡೋದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಸರ್ಕಾರಿ ಸೌಲಭ್ಯಗಳನ್ನು ಕೊಡ್ತಾರಲ್ಲ, ಹ್ಞೂ ರೀ. ಅದು ಕಟ್ಟ ಕಡೆ ವ್ಯಕ್ತಿಗೆ ಯಾವ ಥರ ಮುಟ್ಟುತ್ತೆ? ಬಿಕಾಸ್ ಆಲ್ಮೋಸ್ಟ್ ಈಗ ಡಿಜಿಟಲ್ ಮಾಡಿಬಿಟ್ರೆ ಮೋದಿಯವರು. ಹೌದು. ಪ್ರತಿಯೊಬ್ಬ ದುಡ್ಡು ಹಾಕ್ತಾರೆ, ಅಂತಂದು ಏನೋ ಸೌಲಭ್ಯ ಕೊಟ್ಟು ಮುಟ್ಟುತ್ತೆ ಅಂತೇಳಿ. ಅದೇ ಥರ ಸರ್ಕಾರಗಳು ಏನಾದರೂ ಒಂದು ಕಾಯಕಲ್ಪ ಕಟ್ಕೋಬೇಕು ಸರ್. ಪ್ರತಿಯೊಬ್ಬ ಮನುಷ್ಯಗೂ ಕಟ್ಟ ಕಡೆ ವ್ಯಕ್ತಿಗೆ ಮುಟ್ಟಬೇಕು ಸೌಲಭ್ಯ ಅನ್ನೋದಕ್ಕೆ ಏನು ಮಾಡೋದು? ಕಟ್ಟ ಕಡೆ ವ್ಯಕ್ತಿ ಮುಟ್ಟಬೇಕಂತಂದ್ರೆ ಮೊದಲು ನಮ್ಮ ಭಾರತ ದೇಶದಾಗ ಸೌಲಭ್ಯ ಅಂದ್ಗಡ್ಲಿ ಎಲ್ಲರೂ ಬಡದಾಡಿ ತೊಗೋತಾರೆ. ಇವ್ರು ಇದ್ದವನು ತೊಗೊತಾನೆ, ಇಲ್ಲದವನು ತೊಗೊತಾನೆ. ನಿಜವಾಗಿ ಕಟ್ಟ ಕಡೆಯ ಫಲಾನುಭವಿಗೆ ಅದು ಮುಟ್ಟೋದಿಲ್ಲ. ಯಾಕಂದ್ರೆ ಕಾಂಪಿಟೇಟಿವ್ ಭಾಳ ಬರ್ತೈತಿ ಇಲ್ಲಿ. ಅದು ಬಿದ್ದು ಎದ್ದು ಮೇಲೆ ಬಂದು ಆರ್ಥಿಕ ಸಹಾಯ ತೊಗೋಬೇಕನ್ನೋದು ಅವ್ನ ಕಡೆಯಿಂದ ಹಂಗಿಲ್ಲ. ಕಟ್ಟ ಕಡೆ ವ್ಯಕ್ತಿಗೆ ಸೌಲಭ್ಯಗಳು ಮುಟ್ಟೋಂಥ ಪರಿಸ್ಥಿತಿ ಐತಿ ಈಗ. ಆದರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಮಾಡಿದಾರೆ ಡಿಜಿಟಲ್ ಮುಖಾಂತರ ಅಂತ ಹೇಳಿದ್ರೆ ಇದರಿಂದ ಸ್ವಲ್ಪ ಪ್ರಮಾಣ ಅವ್ರಿಗೆ ಮುಟ್ಟೋಂಥ ವ್ಯವಸ್ಥೆ ಆಗಿದೆ. ಯಾಕಂತಂದ್ರೆ ನೇರವಾದ ಫಲಾನುಭವಿಗೆ ಮುಟ್ತೈತಿ. ಈಗ ಸಾಕಷ್ಟು ಅವರು ಪ್ರಯತ್ನ ಮಾಡ್ಲಿಕ್ಕತ್ತಾರ. ಈಗ ನಮ್ಮ ಆಧಾರ್ ಕಾರ್ಡನ್ನು ಇಟ್ಕೊಂಡಾರ, ಬ್ಯಾಂಕ್ ಇವಕ್ಕೆಲ್ಲ ಟಚ್ ಮಾಡ್ಯಾರ. ಅಂದ್ರೆ ಇದರಿಂದ ನಾವು ಸರ್ಚ್ ಹಾಕೀವಿ ಯಾರ ಹತ್ರ ಎಷ್ಟು ಅಮೌಂಟ್ ಐತಿ, ಇವರು ಸೌಲಭ್ಯ ಅನರ್ಹರಿದ್ದರೂ ಕೂಡ ಸೌಲಭ್ಯ ತೊಗೊತಾರ ಅನ್ನೋದು ಸ್ಪಷ್ಟ ಚಿತ್ರ ಗೊತ್ತಾಗೈತಿ. ನಿಜವಾದ ಫಲಾನುಭವಿಗೆ ಮುಟ್ಟಬೇಕು ಅಂದ್ರೆ ನಮ್ಮ ದೇಶ ಅಭಿವೃದ್ಧಿ ಆಕೈತಿ. ಅಂದ್ರೆ ಬಡತನ ಹೋಗ್ಬೇಕಂದ್ರೆ ನಿಜವಾದ ಫಲಾನುಭವಿ ಹುಡುಕ್ಬೇಕು. ಈ ಸುಮ್ಮನೆ ಶ್ರೀಮಂತರ ಅವನ್ನೆಲ್ಲ ಬಳಸ್ಕೊಂತ ಹೊಂಟುಬಿಟ್ರೆ ಎಷ್ಟು ಕೊಟ್ಟರು ಸಾಲೋದಿಲ್ಲ. ಅದರಿಂದ ಅನುಕೂಲ ಆಗುತ್ತೆ? ಅನುಕೂಲ ಆಗಿಲ್ಲ. ಇಲ್ಲ ದೇಶ ಸುಭದ್ರ ಆಗಂಗಿಲ್ಲ. ಯಾಕಂದ್ರೆ ಆರ್ಥಿಕ ಹೀನತೆ ಆಗ್ತದೆ ಇದು. ಯಾಕಂದ್ರೆ ಈಗ ಬ್ರಷ್ ಫೀ ಕೊಟ್ಟಿದ್ದಕ್ಕೆ ಇದಕ್ಕೆ ಎಲ್ಲ ಖರ್ಚು ಕೊಟ್ಬಿಟ್ರೆ ಇನ್ನು ಉಳಿದಂಥ ಡೆವಲಪ್ಮೆಂಟ್ಸ್ ಏನಿರ್ತೈತಲ್ಲ, ರೋಡ್ ಇರ್ಬೋದು, ದವಾಖಾನೆ ಇರ್ಬೋದು, ಸ್ಕೂಲು ಕಾಲೇಜು ಇವೆಲ್ಲ ಸ್ವಲ್ಪ ಅವಕ್ಕೆ ನಾವು ಉತ್ತೇಜನ ಕೊಟ್ರೆ, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ಉತ್ತೇಜನ ಕೊಟ್ಟರೆ ಮಕ್ಕಳು ಶರಣರಾಗಿ ತಮ್ಮ ಬದುಕು ರೂಪಣೆ ಮಾಡ್ತಾರೆ. ಈ 2,000 ರೂಪಾಯಿದಿಂದ ಬರ್ತೈತಿ ಮರುದಿವ್ಸ ಆಗಿ ಮಾಡಿಬಿಡ್ತಾರೆ. ಆಮೇಲೆ ಬಸ್ ಫ್ರೀ ಕೊಟ್ಟಾರ, ಹುಯ್ ಅಂತ ಬರ್ತಾರೆ, ಹುಯ್ ಅಂತ ಹೋಗಾರ. ಅವು ಕೊಡೋದು ಇಲ್ಲೇ ಬಸ್ಸಾರಿ ಒಬ್ಬರಿಗೆ 100 ರೂಪಾಯಿ 200 ರೂಪಾಯಿ ಆದರೆ ಅವ್ರು ಖರ್ಚಾಗೋದು 1,000 ರೂಪಾಯಿ ಆಕೈತಿ. ಫ್ರೀ ಅಂತ ಬಂದು ಇಷ್ಟು ಅನರ್ಥವಾಗಿ ರೊಕ್ಕ ಹಾಳು ಮಾಡ್ತಾರೆ. ಸರ್ಕಾರ ರೊಕ್ಕ ಅಲ್ಲ, ಅತ್ಲಾಗ ಅವ್ರಿಗೂ ಅಲ್ಲ. ಇವತ್ತು ನಿಜವಾದ ಫಲಾನುಭವಿಗೆ ಮುಟ್ಟಿದ್ರೆ ಹೇಗೆ ಅದ ನಮ್ಗೆ 60 ರೂಪಾಯಿ 70 ರೂಪಾಯಿ ಬಸ್ಸಾರು ಓದೈತಪ್ಪ ಅಂದ್ರೆ ನಮ್ಗೆ ಅಡ್ಡಿ ಇಲ್ಲ ಅನ್ಬೋದು. ಆ ಉಳಂಗಿ ಅಲ್ಲದೆ. ಯಾಕಂದ್ರೆ ಎಲ್ಲ ರೇಟ್ ಏರಿದಾವೆ. ಅದನ್ನೆಲ್ಲ ಖರ್ಚು ಮಾಡಿ ಹೋಗ್ಬಿಡ್ತಾರೆ. ಇದೊಂದು ನಮ್ಮನೆ ಫ್ಯಾಷನ್ ಆದಂಗೆ ಆಗೈತಿ. ಇದು ಹೋಗ್ಬೇಕು. ಅದಕ್ಕೆ ರೊಕ್ಕ ಕೊಟ್ಟರೆ ಅದಕ್ಕೆ ಬೆಲೆ. ಯಾವುದೇ ವಸ್ತು ತೊಗೋಬೇಕಂದ್ರೆ ಅದಕ್ಕೆ ರೊಕ್ಕ ಕೊಟ್ಟೆ ಅಂದ್ರೆ ಅದಕ್ಕೆ ಬೆಲೆ ಇರ್ತೈತಿ. ರೊಕ್ಕ ಕೊಟ್ಟೆಪ್ಪ ಇದು ಇಷ್ಟು ಕಿಮ್ಮತ್ತು ಐತಿ ಅಂತ ರೊಕ್ಕ ಕೊಡ್ದೆ ಹಂಗೆ ಬಂದೈತೆ ನಾನು ಮುರುಗ್ ಚೆಲ್ಲಿ ಹೋಗ್ಬಿಡ್ತಾನೆ ನಾವು. ಇದರಿಂದ ದೇಶ ಏನಾಕೈತಿ ಅಂದ್ರೆ ನೋಡಿರಿ, ಬಸ್ ಸ್ಟ್ಯಾಂಡ್ ಅನ್ನೋದು ನೋಡಿರಿ, ನೀವು ಬಸ್ ಸ್ಟ್ಯಾಂಡಾಗ ಬಂದಿರಿ ನಿಮಗೆ. ಈಗ ನೋಡಿರಿ ಎಷ್ಟು ಗಲೀಜೈತಿ, ಎಷ್ಟು ಚೆಲ್ಲಾರ. ಯಾರು ಇಲ್ಲಿದೆ ನೋಡೋರು. ರೊಕ್ಕ ಪ್ರಜೆಗಳು ರೊಕ್ಕ ಕೊಟ್ಟರೆ ಇದನ್ನು ಕ್ಲೀನಾಗಿ ಇಡ್ತಿದ್ರು ಅವರು. ಅದು ರೊಕ್ಕ ಆದಾಯ ಬರ್ತೈತಿ ಮಕ್ಕಳು ಮಾಡಿರಿ ಅಂತ ನಾವು ಹೇಳ್ತಿದ್ವಿ. ಆದಾಯನೇ ಕೊಡೋಂಗಿಲ್ಲ. ಅಂದಮೇಲೆ ಚೆಲ್ಲಿದ್ರೇನು ಉಗುಳಿದ್ರೇನು ಬಿದ್ದು ಹೋದ್ರೇನು ಕತ್ಕೊಂಡು ಹೋದ್ರೇನು ಹಂಗೆ ಹೊಂಟತ್ತಿಗಿದೆ. ಇದು ಸರ್ಕಾರ ಬಿಗಿ ಬರಬೇಕು ಅಂದ್ರೆ ಮಾತ್ರ ಅಡ್ಡಿ ಇಲ್ಲ. ಅವರು ಬಡವ್ರಿಗೆ ಕೊಡಲಿ ಫ್ರೀ. ಯಾರು ಹೀನವಾಗಿ ಅದಾರ ಅಂಥವ್ರಿಗೆ ಬೇಕಾದಂಥ ಫ್ರೀ ಕೊಡಲಿ. ನಮ್ಮ ದೇಶ ಇರೋದ ಬಡತನ ನಿರ್ಮೂಲನೆ ಮಾಡೋದಕ್ಕಾಗಿ ಐತಿ, ಅಂಥವ್ರಿಗೆ ಕೊಡಲಿ. ಇದ್ದರಿಗೂ ಹೂನ ಇಲ್ದರಿಗೂ ಹೂನ ಮಾಡೋದ್ರಿಂದ ಈ ರೀತಿ ಬಸ್ಸಿಂದ ಪ್ರಾಬ್ಲಮ್ ಏನಾಗಿದೆ ಇದೇ ರೀತಿ ಎಲ್ಲದಕ್ಕೂ ಆಕೈತಿ. ನೌಕರಿಗೆ ಆಗ್ಬೋದು, ಎಲ್ಲದಕ್ಕೂ ಆಗ್ಬೋದು. ಇದನ್ನು ಒಂದು ವ್ಯವಸ್ಥೆ ಬೇಕು. ಸರ್ಕಾರ ಸುವ್ಯವಸ್ಥಿತವಾದಂಥ ಒಂದು ನಿರ್ಣಯ ತೊಗೊಂಡ್ರೆ ಅಡ್ಡಿ ಇಲ್ಲ. ಸುಮ್ಮನೆ ನಾವು ಅಧಿಕಾರಕ್ಕೆ ಬರ್ಬೇಕಂತ ಏನು ಬೇಕಾದ ಕೊಡ್ತೀವಿ ಅಂತಂದ್ರೆ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಈಗ ಹೇಳ್ಬೋದಾಗಿತ್ತು ಅವ್ರನ್ನ ಏನು ಬೇಕಾದ ಮಾಡ್ತಾನೆ ಅಂತೇಳಿ. ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅದನ್ನು ಮಾಡಿದ್ರೆ ನಡ್ಸ್ಕೊಂಡು ಹೋಗೋಂಥ ಕೆಪಾಸಿಟಿ ಬೇಕು. ಯಾಕಂದ್ರೆ ಅದು ಫ್ರೀ ಅನ್ನೋದ್ರಿಂದ ಇಡೀ ಇದಕ್ಕೆ ವಿಶ್ವಕ್ಕೆ ವ್ಯಾಪ್ತಿ ಆಗ್ತೈತೆ.
ಹಿಂಗಾಗಿ ಅವ್ರು ಏನು ಕಂಟ್ರೋಲಿಂಗ್ ಡೆವಲಪ್ಮೆಂಟ್ಸ್ ಹಾಕಿ ಏನು ಬೇಕು ಅನ್ನೋದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ನಾವು ಡೆವಲಪ್ಮೆಂಟ್ ಆಗ್ಬೇಕು ಅದ್ರ ಉಪಯೋಗ ತೊಗೊಂಡು ಅದು ನಮ್ಮ ಮೋದಿಯವರು ಮಾಡೋಂಥ ಕೆಲಸ. ಈಗ ನಾವು ಬೋರ್ವೆಲ್ ರಿಪೇರಿ ಮಾಡ್ಸಕ್ಕೆ ಬಂದಿದ್ದೀವಿ. ಬಸ್ಸಿನ ವ್ಯವಸ್ಥೆ 3 ತಾಸು ಆದರೂ ಬಸ್ಸು ಅಲ್ಲ ನಮಗೆ ಅನುಕೂಲ ಇತ್ತು. ಅನಾನುಕೂಲ ಆಗೈತೆ ರೀ. ಅಲ್ರಿ ಸರ ನಾವು ದುಡ್ಡು ಕೊಟ್ಟು ಕುಂದಿರ್ತೇವೆ ನಮ್ಗೆ ಸೀಟ್ ಸಿಗೋಲ್ಲ ರೀ. ಏನು ಮಾಡಿದ್ರಿ ನಾವು ದುಡ್ಡು ಕೊಡ್ತೇವೆ ಅಂದ್ರೆ ಅವರು ಜಗಾಡ್ತಾರೆ ಮತ್ತು ನಮ್ಮ ಮಹಿಳೆಯರ್ದು ಬಂದಿಲ್ಲ ರೀ. ಆದ್ರೆ ಅನಾನುಕೂಲ ಆಗಾಕತ್ತಾರ. ಈಗ 6 ಬಸ್ ಬಿಡ್ತಿದ್ರಿ ಸರ್. ಎಲ್ಲಿ ಹಂಗಲ್ಲ ಸರ್, 6 ಬಸ್ ಬಿಡ್ತಿದ್ರಿ. 6 ಬಸ್ ಬಿಡುವಲ್ಲಿ 4 ಬಸ್ ಬಿಡತ್ತಾರೆ. ಫ್ರೀ ಬ್ಯಾಡ್ರಿ, ಜವಾಬ್ದಾರಿ ಕಡಿಮೆ ಆಗೈತೆ ಅಂತಾರೆ. ಈಗ ಸಂತೋಷ ಸುದ್ದಿ ರೀ ಅದು. ದೊಡ್ಡ ಸಂತೋಷ ಸುದ್ದಿ ರೀ ಅದು. ಹಂಗಾರೆ ಇವ್ರು ಉಚಿತ ಹಾಕ್ಕೊಳ್ಳಿಲ್ಲ ರೀ. ಸಣ್ಣ ಹುಡುಗರಿಗೆ ಶಾಲೆ ಮಕ್ಕಳಿಗೆ ಅದು ಫ್ರೀ ಕೊಡ್ಬೇಕಾಗಿತ್ತು ರೀ. ಅದನ್ನು ಉಚಿತ ಪ್ರಯಾಣ ಬಿಟ್ಟು ಶಾಲೆ ಹುಡುಗರು ಸ್ಕಾಲರ್ಶಿಪ್ ಅವೇನೆಲ್ಲ ಫ್ರೀ ಕೊಟ್ಬಿಟ್ರೆ ಅನುಕೂಲ ಆಕಿತ್ತಲ್ಲ ರೀ. ಗೌರ್ಮೆಂಟ್ ರೊಕ್ಕ ಹಾಕಿಲ್ಲಲ್ಲ ಸರ್. ನಿಮ್ಮಂಥ ಭಕ್ತರು ಕೊಟ್ಟಿದ್ದು ಅಂದ್ರೆ ಇಟ್ಟಂಗಿ ಮ್ಯಾಗ ಆಗೈತೆ ರೀ. ಈಗ ಸರ ಎರಡೂ ನಡಿಬೇಕು ರೀ. ಧರ್ಮನೂ ಉಳಿಬೇಕು, ಇದ್ದಾಗ ದೇಶನೂ ಉಳಿಬೇಕು. ಧರ್ಮ ನೋಡಕ್ಕೆ ಹೋದ್ರೆ ದೇಶ ಉಳಿದಿಲ್ಲ, ದೇಶ ಇದು ಇಲ್ಲ, ಅದು ಉಳಿದಿಲ್ಲ. ಎರಡೂ ಸಮತೋಲನ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಕೈತೆ. ಮೋದಿಯವರು ಬೇಕು ನಮ್ಗೆ. ಪ್ರತಿಯೊಂದು ವ್ಯಕ್ತಿಗೂ ಅನುಕೂಲ ಆಗುವಂಥ ಕೆಲಸ ಮಾಡಾಕತ್ತಾರೆ. ಜಾತಿ ದೊಡ್ಡದು ಸಣ್ಣದು ಶ್ರೀಮಂತ ಬಡವ ಅಂತ ಏನಿಲ್ಲ ಅವ್ರಿಗೆ. ಎಲ್ಲ ಅನುಕೂಲ ಮಾಡಾಕ ಎಜುಕೇಷನ್ದಾಗ ಆಯ್ತು, ಯಾವುದೋ ಒಂದು ಇದ್ರಾಗ ಅನುಕೂಲ ಮಾಡ್ಯಾರ.